ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸುಲಭವಾದಂಥ 9 ದಿನದ ಒಂದು ಮುಡುಪು ಕಟ್ಟುವಂತಹ ಒಂದು ಅನುಷ್ಠಾನದ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ರಾಯರು ನೆರವೇರಿಸ್ತಾರೆ. ತುಂಬ ಒಂದು ಪವರ್ಫುಲ್ ಆದಂತಹ ಒಂದು ಅನುಷ್ಠಾನ. ಖಂಡಿತವಾಗಿಯೂ ಏನಾದರೂ ನಮಗೆ ಕಷ್ಟಗಳಿದ್ರೆ ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಪೂಜೆಯನ್ನು ಮಾಡಿ ಖಂಡಿತ ನೆರವೇರುತ್ತೆ. ಅದು ಏನಂದರೆ 9 ದಿನ ಮುಡುಪು ಕಟ್ಟುವಂತಹ ಒಂದು ಅನುಷ್ಠಾನದ ಪೂಜೆ ಮಾಡೋದು ಅಷ್ಟೇ ತುಂಬಾ ಸುಲಭ. ಇದನ್ನು ಸಾಯಂಕಾಲದ ಸಮಯದಲ್ಲಿ ಮಾಡಬೇಕು. ನಾವು ಗೋಧೂಳಿ ಸಮಯ ಅಂದರೆ ಸಂಜೆ 6ರಿಂದ 7 ಗಂಟೆ ಒಳಗಡೆ ಮಾಡಬೇಕು. ಇದನ್ನು 9 ದಿನ ಮಾಡಬೇಕು. ಒಂದು ಮುಡುಪು ಕಟ್ಟುವಂತಹ ಒಂದು ಅನುಷ್ಠಾನ. ನಮ್ಮ ಒಂದು ಕೋರಿಕೆ ಏನೇ ಇದ್ದರೂ ಅದನ್ನು ರಾಯರಲ್ಲಿ ಕೇಳಿಕೊಂಡು ಮುಡುಪು ಕಟ್ಟಿ ನಾವು ಈ ಒಂದು ಅನುಷ್ಠಾನವನ್ನು ಮಾಡಬೇಕು. ತುಂಬ ಈ ಒಂದು ಅನುಷ್ಠಾನ ಮಾಡಿದರೆ ಖಂಡಿತ ನಮ್ಮ ಒಂದು ಎಂಥದೇ ಇಷ್ಟ ಅರ್ಥಗಳಿದ್ರೂ ಸಹ ನೆರವೇರ್ತವೆ. ರಾಯರು ಖಂಡಿತವಾಗಿಯೂ ನೆರವೇರಿಸ್ತಾರೆ ಸ್ನೇಹಿತರೆ. ನಾನು ಸಹ ಮಾಡಿದ್ದೀನಿ, ನನಗೂ ಸಹ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಮಾಡಬೇಕು ಅಂದರೆ 9 ದಿನ ಗುರುವಾರದ ದಿವಸ ಪ್ರಾರಂಭ ಮಾಡಿ ನೆಕ್ಸ್ಟು ಗುರುವಾರದಿಂದ ಗುರುವಾರ 8 ಶುಕ್ರವಾರಕ್ಕೆ 9 ದಿನ ಆಗುತ್ತೆ. ಸಂಜೆ ಟೈಮಲ್ಲಿ ಮಾಡಬೇಕು. ಹಳದಿ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಅಂದರೆ ನಾವು ಈ ಒಂದು ಅನುಷ್ಠಾನವನ್ನು ಮಾಡೋದಕ್ಕಿಂತ ಮುಂಚೆನೇ ನಾವು 9 ಹಳದಿ ಬಟ್ಟೆಯನ್ನು ಒಂದು ಪೀಸ್ಗಳನ್ನಾಗಿ ಚಿಕ್ಕ ಹೊಸದೊಂದು ಬ್ಲೌಸ್ ಪೀಸನ್ನು ತೊಗೊಂಡು ಪೀಸ್ಗಳನ್ನಾಗಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನಾವು 9 ದಿನ. ಹಾಗೆಯೇ ಅದಕ್ಕೆ ಏನಂದರೆ 11 ರೂಪಾಯಿ ಅಂದರೆ 5 ರೂಪಾಯಿದವು 2 ನಾಣ್ಯ, 1 ರೂಪಾಯಿದು ಒಂದು, ಅಲ್ಲಿಗೆ 11 ರೂಪಾಯಿ ಆಗುತ್ತೆ. ಆ ಒಂದು 11 ರೂಪಾಯಿ ನಾಣ್ಯವನ್ನು ನಾವು ಪ್ರತಿನಿತ್ಯ ಮೊದಲೇ ನಾವೆಲ್ಲನೂ ರೆಡಿ ಮಾಡ್ಕೋಬೇಕು. ನಮ್ಮ ಒಂದು 9 ದಿನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು 5 ರೂಪಾಯಿ ನಾಣ್ಯಗಳನ್ನು, 1 ರೂಪಾಯಿ ನಾಣ್ಯವನ್ನು ರೆಡಿ ಮಾಡಿ ಇಟ್ಕೊಂಡು ನಾವು ಪ್ರತಿದಿನ ಸಂಜೆ ಮಾಮೂಲು ಪೂಜೆಯನ್ನು ಮಾಡಿ ಒಂದು ತುಳಸಿಯನ್ನು ಅರ್ಪಿಸಿ ರಾಯರಿಗೆ ಒಂದು ತುಳಸಿಯನ್ನು ಅರ್ಪಿಸಿದರೆ ಸಾಕಂತೆ ಅವರು ಪ್ರಸನ್ನರಾಗ್ತಾರೆ. ನಮ್ಮ ಇಷ್ಟಾರ್ಥ ಕೋರಿಕೆಯನ್ನು ನೆರವೇರಿಸ್ತಾರೆ. ಈ ಒಂದು ಪೂಜೆಯನ್ನು ಸುಲಭವಾಗಿ ಮಾಡಬಹುದು. ಸಂಜೆ ಟೈಮಲ್ಲಿ ದೀಪ ಹಚ್ಚಿ ತುಪ್ಪ ದೀಪ ಹಚ್ಚಿರೆ ತುಂಬಾ ಒಳ್ಳೆಯದು. ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಒಂದು ಹಳದಿ ಬಟ್ಟೆಯನ್ನು ತೊಗೊಂಡು ಅದರಲ್ಲಿ 5 ರೂಪಾಯಿದವು 2 ನಾಣ್ಯ, 1 ರೂಪಾಯಿದು ಒಂದು ನಾಣ್ಯವನ್ನು ತೊಗೊಂಡಿಟ್ಟು ಒಂದು ಸ್ವಲ್ಪ ಅಕ್ಷತೆಯನ್ನು ಅದ್ರ ಮೇಲ್ಗಡೆ ಹಾಕಿ ನಮ್ಮ ಅದಕ್ಕೆ ಪೂಜೆಯನ್ನು ಮಾಡಬೇಕು. ಗಂಧ ತುಳಸಿ ಹಾಕಿ ನಮ್ಮ ಕಷ್ಟವನ್ನು ಹೇಳ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಎಂದು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಾರಿ ಹೇಳ್ಬೇಕು. ಅಂದರೆ 108 ಬಾರಿ ಹೇಳ್ಬೇಕು. ಅಷ್ಟು ಸಾರಿ ಆಗಲಿಲ್ಲ ಅಂದರೆ 16 ಸಾರಿ, 9 ಸಾರಿ ಅಥವಾ 48 ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತಂದು ಹೇಳಿಬಿಟ್ಟು ಪೂಜಿಸಿ ನಂತರ ನಾವು ಹಾಗೆ ಬಿಡಬೇಕು. ಅದನ್ನು ಒಂದು ದೇವರ ಫೋಟೋ, ರಾಯರ ಫೋಟೋ ಇದ್ದರೆ ಮನೆಯಲ್ಲಿ ಆ ಫೋಟೋದ ಮುಂದೆ ಪೂಜೆಯನ್ನು ಮಾಡಿ ಹಾಗೆ ಇಡಬೇಕು. ನಂತರ ನಾವು ಮಲಗುವ ಸಮಯದಲ್ಲಿ ಮತ್ತೆ ಕೈ ಕಾಲು ತೊಳೆದು ನಾವು ಆ ಬಟ್ಟೆಯನ್ನು ಗಂಟು ಕಟ್ಟಿ ನಂತರ ಅದೇ ಒಂದು ತಟ್ಟೆಯನ್ನು ಅಲ್ಲೇ ಇಡಬೇಕು. ನಾವು ಅದನ್ನು 9 ದಿನದ ತನಕ ಮುಡುಪನ್ನು ತೆಗಿಬಾರ್ದು. ಒಂದು ಗಂಟುಗಳನ್ನು ಅದನ್ನೊಂದು ಗಂಟನ್ನು ಕಟ್ಟಿ ನಾವು ಒಂದು ತಟ್ಟೆ ಅಥವಾ ಬಟ್ಲನ್ನು ಅಲ್ಲೇ ಇಡಬೇಕು. ಫೋಟೋದ ಮುಂದೆ, ದೇವ್ರ ಮನೆ ಮುಂದೆ ಪ್ರತಿನಿತ್ಯನೂ ಗಂಟುಗಳನ್ನ ಇಡ್ತಾ ಇರಬೇಕು ಅದರೊಳಗಡೆ. ಅದನ್ನು ಒಂದು ಗಂಟನ್ನು ಕಟ್ಟಿ ನಾವು ನಮ್ಮ ಕಷ್ಟವನ್ನು ಮತ್ತೆ ಹೇಳಿಕೊಂಡು ಅದನ್ನು ಅಲ್ಲೇ ನಮ್ಮ ತಲೆಗೆಲ್ಲ ಸುತ್ತಲೂ ನೀವಾಳಿಸ್ಕೊಂಡು ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡು ಪರಿಹಾರ ಆಗಲಿ, ಈ ಒಂದು ಅನುಷ್ಠಾನ ಮುಗಿಯೋದ್ರೊಳಗೆ ರಾಯರೇ ನಮ್ಮನ್ನು ಕಾಪಾಡಿ ಅಂತಂದು ಹೇಳಿಬಿಟ್ಟು ನಾವು ಇಡಬೇಕು ಆ ಒಂದು ಗಂಟನ್ನು. ಇದೇ ರೀತಿಯಾಗಿ 9 ದಿನ ಮಾಡಿ ನಂತರ 9 ಗಂಟುಗಳು ಇರ್ತವೆ. ಆ ಒಂದು 9 ಗಂಟುಗಳನ್ನು ನೆಕ್ಸ್ಟು 10ನೇ ದಿನ ರಾಯರಲ್ಲಿ ಸಂಕಲ್ಪವನ್ನು ಮಾಡಿ ನಾವು ಪೂಜೆಯನ್ನು ಮಾಡಿ ಈ ಒಂದು ಸಂಕಲ್ಪ ಪೂಜೆಯನ್ನು ಮಾಡಿದ್ದೀನಿ ರಾಯರೇ, ನಮ್ಮ ಕೋರಿಕೆಯನ್ನು ನೆರವೇರಿಸ್ರಿ ಅಂತಂದು ಹೇಳಿ ನಾವು 9 ದಿನ ಮುಗಿಯೋದ್ರೊಳಗೇ ಈ ಒಂದು ಸಂಕಲ್ಪ ಪೂಜೆ ಖಂಡಿತವಾಗಿಯೂ ನಮ್ಮ ಕೋರಿಕೆ ರಾಯರಿಗೆ ತಲುಪಿ ನೆರವೇರುತ್ತೆ ಸ್ನೇಹಿತರೆ. ನಾವು 10ನೇ ದಿನ ನಾವು ಯಾರಿಗಾದರೂ ಸಹ ಕೈಲಾಗದೇ ಇರೋವಂಥವರಿಗೆ ಅಂದರೆ ಈಗ ಕೈ ಇರೋದಿಲ್ಲ, ಕಾಲಿರೋದಿಲ್ಲ ಅಥವಾ ಕಣ್ಣು ಕಾಣಿಸ್ತಾ ಇರೋದಿಲ್ಲ, ಈ ಥರ ಇರುವಂಥವ್ರು ಬಸ್ ಸ್ಟಾಪ್ಗಳಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಇದ್ದೇ ಇರ್ತಾರೆ ನೋಡಿ. ಅಂಥವರಿಗೆ ನಾವು ಇದನ್ನು ಪೂರ್ತಿ ಹಣವನ್ನು ಒಬ್ಬರಿಗೆ ಕೊಡಬೇಕು. ನಾವು ಈ ರೀತಿಯಾಗಿ ನಾವು ಕೊಟ್ಬಿಟ್ಟು ಲಕ್ಷ್ಮೀನಾರಾಯಣರನ್ನು ಬೇಡಿಕೊಂಡು ರಾಯರನ್ನು ನೆನಪಿಸ್ಕೊಳ್ಳಿ. ಖಂಡಿತ ನಿಮ್ಮ ಕೋರಿಕೆ ಎಂಥದ್ದೇ ಇದ್ರೂ ಸಹ ನೆರವೇರುತ್ತೆ. ಈ 9 ದಿನದ ಮುಡುಪು ಕಟ್ಟುವ ಸಂಕಲ್ಪವನ್ನು ಮಾಡಿ ಪೂಜೆ ಮಾಡಿ ರಾಯರು ಖಂಡಿತವಾಗಿಯೂ ನೆರವೇರಿಸ್ತಾರೆ ಸ್ನೇಹಿತರೆ.
ನಾವು ಆ ಒಂದು 9 ದಿನ ಪೂಜೆ ಮಾಡಿರುವಂಥ ಅಷ್ಟು ಹಣವನ್ನು ನಾವು ಅವರಿಗೆ ಕೊಡ್ತೀವಿ ನೋಡಿ. ಅವ್ರ ಮುಖದಲ್ಲಿ ಆಗುವಂಥ ಸಂತೋಷ, ಅವರು 2 ಕೈ ಎತ್ತಿ ಆಶೀರ್ವಾದ ಮಾಡ್ತಾರೆ. "ಮಗಳೇ ನಿನಗೆ ಒಳ್ಳೇದಾಗಲಿ" ಅಂತಂದು, "ತಾಯಿ ನಿನಗೆ ಒಳ್ಳೇದಾಗಲಿ, ನಿನ್ನ ಮಕ್ಳಿಗೆ ಒಳ್ಳೇದಾಗಲಿ, ನಿಮ್ಮ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗಲಿ" ಅಂತ ಅವ್ರು ಏನು ಹೇಳ್ತಾರೆ ನೋಡಿ, ಅದೇ ಸಾಕು ನಮಗೆ. ರಾಯರ ಆಶೀರ್ವಾದ ಮಾಡಿದ ಹಾಗೆಯೇ ರಾಯರು ಖಂಡಿತ ನಮಗೆ ಅವರ ಮೂಲಕ, ಅವರ ಆಶೀರ್ವಾದದ ಮೂಲಕ ನಮ್ಮ ಕೋರಿಕೆಯನ್ನು ನೆರವೇರಿಸ್ತಾರೆ ಸ್ನೇಹಿತರೆ. ತುಂಬ ಸುಲಭವಾದಂತಹ ಒಂದು ಅನುಷ್ಠಾನ. ನೀವು ಸಹ ಮಾಡಿ. ತುಂಬಾ ಯಾವುದಾದ್ರೂ ನಿಮ್ಮ ಒಂದು ಕೋರಿಕೆ ಇದ್ದರೆ ಖಂಡಿತ ರಾಯರು ನೆರವೇರಿಸ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ, ನನ್ನ ಅಭಿಪ್ರಾಯವನ್ನು ಶೇರ್ ಮಾಡಿದ್ದೀನಿ ಈ ಒಂದು ಚಿಕ್ಕ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.